ಬೆಳಗಾವಿದಾಗ ಇರ್ತೀರಿ ಈ ಪ್ಲೇಸ್ ಗಂತೂ ನೀವು ವಿಸಿಟ್ ಮಾಡಕಬೇಕ್ರಿ. ನಮಸ್ಕಾರ ರೀಪ್ಪ ಎಲ್ಲಾ ದೊಡ್ಡ ಮಂದಿಗೆ. ಇವತ್ ನಾ ಮತ್ ನಮ್ ದೋಸ್ತರ ಗೋವಾಗ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು ರೀ. ಅದ್ರ ನಮ್ ಪ್ಲಾನ್ ಅಂತೂ ಕ್ಯಾನ್ಸಲ್ ಆಯ್ತು ನೋಡ್ರಿ. ನಮ್ ದೋಸ್ತರಂತೂ ಮಸ್ತ್ ಪೈಕಿ ರೆಡಿ ಆಗಿ ವಿಜಾಪುರ್ ಮತ್ತ ಧಾರವಾಡಿಂತ್ರ ಬಂದಿದ್ರು. ಇನ್ ಅವ್ರ ಆಸೆ ನಿರಾಸೆ ಮಾಡೋದ್ ಬೇಡ ಅಂತ ನಮ್ ಫಾಲೋವರ್ಸ್ ಹೇಳಿದ್ದು ಒಂದ್ ಬೆಸ್ಟ್ ಪ್ಲೇಸ್ ನಾವ್ ಹೊಂಟೂರಿ. ಹೋಗ್ಬೇಕಾದ್ರ ಬಿಸಿಲಂತೂ ಬಾಳ ಇತ್ತು ನೋಡ್ರಿ. ಅದಕ್ಕ ಈ ಅನ್ನ ಕಡೆ ಸುಲ್ದಾಳ್ ಕ್ರಾಸ್ ಗ ಎಳ್ನೀರ್ ಕುಡ್ದ ನಾವ್ ಮುಂದ್ ಹೊಂಟೂರಿ ಕುಂದರ್ಗಿಗ್ ಬಂದ್ಮೇಲೆ ಶ್ರೀ ಮಹಾಲಕ್ಷ್ಮಿ ದೇವಿ ಅವರ ದರ್ಶನ ಪಡ್ಕೊಂಡ ನಾವ್ ಮುಂದ್ ಬಂದೂರಿ ಶ್ರೀ ಅಡವಿ ಸಿದ್ದೇಶ್ವರ ಅವರ ಮಠಕ್ಕ. ಬಂದ ಮೇಲೆ ನಮಗ ಪ್ರಸಾದ್ ಸಿಕ್ಕಿತ್ತು. ಮಸ್ತ್ ಪೈಕಿ ಅನ್ನ ಸಾರ ಉಂಡ ಒಂದ್ ಗ್ಲಾಸ್ ಅಂಬಲಿ ಜಡದ ಬಿಟ್ಟು ನೋಡ್ರಿ. ಅಡವಿ ಸಿದ್ದೇಶ್ವರ ಅವರ ಇತಿಹಾಸ ನೋಡೋದಾದ್ರ 12ನೇ ಶತಮಾನದಲ್ಲಿ ಚನ್ನ ಬಸವೇಶ್ವರ ಅವರ ಕಾಲೊಳಗ ರೇಚಪ್ಪ ಅನ್ನೋ ಮಹಾಪುರುಷರ ಒಬ್ರ ಇದ್ರ ನೋಡ್ರಿ. ಆ ಸಮಯದೊಳಗ ಕಲ್ಯಾಣ ಕ್ರಾಂತಿ ಶುರುವಾಗಿರ್ತೈತ್ರಿ. ಅವಾಗ ಚನ್ನ ಬಸವೇಶ್ವರ ಅವ್ರ ಜೊತೆಗ ರೇಚಪ್ಪ ಅನ್ನೋರ್ ಕೂಡ ಉಳಿವಿ ಕಡೆ ಹೋಗ್ತಿರ್ತಾರ ನೋಡ್ರಿ. ಬೆಳಗಾವಿ ವಲಯ ಒಳಗ್ ಮುಟ್ಟಿದ ಮೇಲಿನ ಚನ್ನ ಬಸವೇಶ್ವರ ಅವರು ರೇಚಪ್ಪ ಅನ್ನೋ ಮಹಾಪುರುಷರಿಗೆ ಅಂತಾರಂತ, ನಿಮ್ಮ ಕೈಯಿಂದ ಆಗ್ಬೇಕಾಗಿರೋ ಮಹಾ ಕಾರ್ಯಗಳು ಬಹಳ ಅದಾವ, ಇನ್ ಮುಂದ ನೀವ ನಮ್ ಜೊತೆ ಬರ್ಬೇಡ್ರಿ, ನಾವ್ ಅಷ್ಟ ಉಳಿವಿಗೆ ಹೋಗ್ತೇವಂತ ಹೋಗ್ಬಿಡ್ತಾರಂತ. ಅವಾಗ ರೇಚಪ್ಪ ಅನ್ನೋರ ಬೆಳಗಾವಿ ವಲಯ ಒಳಗ ತಪಸ್ಸೆ ಮಾಡ್ಕೊಂತ ಕುಂದರ್ಗಿಗ್ ಬರ್ತಾರ ನೋಡ್ರಿ. ಆ ಕಾಲದೊಳಗ ರೇಚಪ್ಪ ಅನ್ನೋರ ಇಲ್ಲಿರೋ ದಟ್ಟ ಕಾಡಿನೊಳಗ ತಪಸ್ಸೆ ಮಾಡ್ತಿದ್ರು. ಆ ದಟ್ಟ ಕಾಡೊಳಗ ಅಥವಾ ಅಡವಿ ಒಳಗ ತಪಸ್ಸೆ ಮಾಡೋ ಈ ಸಿದ್ಧಿ ಪುರುಷರನ್ನ ಜನ ನೋಡಿ ಅಡವಿ ಸಿದ್ದೇಶ್ವರ ಅಂತ ಕರಿಲಿಕ್ ಸ್ಟಾರ್ಟ್ ಮಾಡ್ತಾರ. ಈ ಮಠದೊಳಗನ ಇನ್ನೊಂದ ಸಂಗಮೇಶ್ವರ ದೇವಸ್ಥಾನನೂ ಐತಿ. ಈ ದೇವಸ್ಥಾನವನ್ನ ಅಮರ ಶಿಲ್ಪಿ ಜಕಣಾಚಾರ್ಯರು ಬರೀ ಒಂದ್ ಹಗಲು ಮತ್ತು ಒಂದ್ ರಾತ್ರಿ ಒಳಗನ ಈ ಕಲ್ಲು ಬಂಡಿ ಒಳಗನ ಕೆತ್ತನೆ ಮಾಡಿರ್ತಾರು. ಈ ಗುಡಿ ಒಳಗನ ಒಂದ್ ಶಿವಲಿಂಗನೂ ಐತಿ. ಮತ್ತೆ ಈ ಲಿಂಗದ ಬಾಜುಕನ ಒಂದ್ ನೆಲಮಾರ್ಗನೂ ಇತ್ತು. ಅದ ಈಗ ಮುಚ್ಚ ಹೋಗಿತ್ ನೋಡ್ರಿ. ಇಲ್ಲಿಂದ್ರನ ಸ್ವಲ್ಪ ಮುಂದ್ ಹೋದ್ಮೇಲೆ ಅಡವಿ ಸಿದ್ದೇಶ್ವರ ಅವರು ಒಂದ್ ಹುಣಸಿ ಗಿಡದ ಒಳಗ ತಪಸ್ಸೆ ಮಾಡ್ತಿರ್ತಾರು. ಇವ್ರ ಕುಂತ ತಪಸ್ಸೆ ಮಾಡೋ ಈ ಹುಣಸಿ ಗಿಡದ ಒಳಗ ಒಂದ್ ಪೊಟರಿನ ರೆಡಿ ಆಗೈತಿ ನೋಡ್ರಿ. ತಮ್ಮ ಜೀವನದ 777 ವರ್ಷಗಳ ಕಾಲ ಇವರು ತಮ್ಮ ಕಾರ್ಯಗಳನ್ನ ಪೂರ್ಣಗೊಳಿಸಿದ ನಂತರ ಅಂಕಲ್ಗಿ ಮಠಕ್ ಬಂದ ಸಮಾಧಿಯನ್ನ ತಗೋತಾರ ನೋಡ್ರಿ. ಹಿರಿಯರ ಪ್ರಕಾರ 7 ದಿನ ಆದ್ಮೇಲೆನ ಇವ್ರ ಸಮಾಧಿಯನ್ನ ತೆಗಿಲಿಕ್ಕ ಜನಕ್ ಹೇಳಿರ್ತಾರ. ಬಟ್ ಜನ ಅದನ್ನ 5 ದಿನ ಆದ್ಮೇಲೆನ ತೆಗೆದು ಬಿಡ್ತಾರ ನೋಡ್ರಿ. ಆಗ ಆ ಸಮಾಧಿ ಒಳಗ 5 ವಿಭೂತಿಗಳು ಸಿಗ್ತಾವ್ ನೋಡ್ರಿ. ಅದ್ರೊಳಗಿರೋ 3 ವಿಭೂತಿಗಳನ್ನ ಆ ಗದ್ಗಿ ಮೇಲೆ ನೀವು ಇನ್ನು ಮಠ ನೋಡ್ಬೋದು. ನಿಮಗೇನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಮತ್ ನಿಮ್ ಊರಾಗ ಏನ್ ಫೇಮಸ್ ಐತಿ ಅಂತ ಕಮೆಂಟ್ ಮಾಡ್ರಿಪ್ಪ. ನಾ ಮತ್ ನಮ್ ದೋಸ್ತರು ಬಂದ ಮಸ್ತ್ ಪೈಕಿ ವಿಡಿಯೋ ಮಾಡೋಕೇವಿ. ಮತ್ ಸಾವ್ಕಾರ ಹೋಗ್ಬೇಕಾದ್ರ ನಮ್ ಪೇಜ್ ಒಂದ್ ಫಾಲೋ ಒತ್ತಿ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಕ್ಕ ಹೆಲ್ಪ್ ಮಾಡ್ರಿಪ್ಪ.